ಇನ್ನು ಕೊಡಗು ಜಿಲ್ಲಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದ ಪುಷ್ಪಗಿರಿ ತಪ್ಪಲಿನಲ್ಲಿ ಧೋ ಅಂತ ಮಳೆ ಸುರಿತಾ ಇದೆ. ಹಾರಂಗಿ ಜಲಾಶಯದ ಒಳಹರಿವಿನ ಮಟ್ಟ ಏನಿದೆ ಅದು ಏರಿಕೆ ಆಗ್ತಾ ಇದೆ. ಹಂತ ಹಂತವಾಗಿ ಕಾವೇರಿ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಕುಶಾಲನಗರದ ಬಡಾವಣೆಗಳಿಗೆ ನೀರು ನುಗ್ಗುವಂತಹ ಆತಂಕ ಮನೆ ಮಾಡಿರುವಂಥದ್ದು. ಒಂದು ಕಡೆ KRS ಭರ್ತಿ ಆಗೋದಕ್ಕೆ 4 ಅಡಿಯಷ್ಟೇ ಬಾಕಿ ಇದೆ. ಅದರ ನಡುವೆ ಕೊಡಗು ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಕೊಡಗು ಭಾಗದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಬಿರುಸು ಪಡೆಯುತ್ತಿದೆ. ಪರಿಣಾಮವಾಗಿ ನದಿ ಪಾತ್ರದ ಜನರಿಗೆ ಒಂದು ರೀತಿ ಆತಂಕ ಎದುರಾಗಿದ್ರೆ, ಮತ್ತೊಂದೆಡೆ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಅತ್ಯುತ್ತಮ ಮಳೆ ಆಗ್ತಿರೋದ್ರಿಂದ ಇದೀಗ ಹಾರಂಗಿ ಜಲಾಶಯಕ್ಕೆ ಉತ್ತಮವಾದಂತಹ ಒಳ ಹರಿವು ಕೂಡ ಹೆಚ್ಚಾಗ್ತಾ ಇದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಈಗ ಆಣೆಕಟ್ಟಿನ ಬಳಿ ಕೂಡ ನಾವಿದ್ದೀವಿ. ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶವನ್ನು ನೀವು ನೋಡ್ತಾ ಇದ್ರೆ ಮಳೆಯ ತೀವ್ರತೆ ಕೂಡ ಹೆಚ್ಚಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ಬೋದು. ಯಾಕಂದರೆ ಅತ್ಯಂತ ವೇಗವಾಗಿ ಮಳೆ ಕೂಡ ಹೆಚ್ಚಾಗಿ ಆ ವೇಗವನ್ನು ಪಡಿತಾ ಇರ್ತಕ್ಕಂಥದ್ದು. ಇನ್ನು ಆ ಭಾಗದಲ್ಲಿ ನೀವು ಪರ್ವತ ಶ್ರೇಣಿಗಳನ್ನ ಏನು ನೋಡ್ತೀರಾ ಅದೆಲ್ಲವೂ ಕೂಡ ಮಡಿಕೇರಿ ಬೆಲ್ಟ್ ಆಗಿರ್ತಕ್ಕಂಥದ್ದು. ಆ ಮಡಿಕೇರಿ ಬೆಲ್ಟ್ ಏನಿದೆ, ಮುಕ್ಕೋಡ್ಲು ಇರ್ಬೋದು, ಕಾಲೂರು, ಗಾಳಿಬೀಡು, ಈ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಾಗಿ ಮಳೆ ಕೂಡ ತೀವ್ರತೆ ಪಡಿತಾ ಇದೆ. ಹೀಗಾಗಿ ಅಲ್ಲಿಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಅಲ್ಲಿ ಹೆಚ್ಚಾಗಿ ಮಳೆ ಬಿದ್ದಂತಹ ಪರಿಣಾಮದಿಂದಾಗಿ ಇದೀಗ ಆಣೆಕಟ್ಟಿಗೂ ಕೂಡ ಒಳ ಹರಿವಿನ ಪ್ರಮಾಣ ಸುಮಾರು 6000 ಕ್ಯೂಸೆಕ್ಸ್ ಅನ್ನ ಬರ್ತಾ ಇರ್ತಕ್ಕಂಥದ್ದು. 6000 ಕ್ಯೂಸೆಕ್ಸ್ ಅಂದರೆ ಪ್ರತಿ ಬಾರಿನೂ ಕೂಡ ಮಳೆ ಹೆಚ್ಚಾಗಿ ಬರುತ್ತೆ, ಒಂದಷ್ಟು ಕಡಿಮೆ ಆದಾಗ ಈ ಬ್ಯಾಲೆನ್ಸ್ ಅನ್ನ ಆಗ್ತಾ ಇರ್ತಕ್ಕಂಥದ್ದು. ಒಂದ್ಸಲ 3000 ಕ್ಯೂಸೆಕ್ಸ್ ಬಂದರೆ ಒಂದ್ಸಲ 6000 ಕ್ಯೂಸೆಕ್ಸ್ ಈ ರೀತಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಡ್ಯಾಮ್ನ ಸುರಕ್ಷತೆ ಮತ್ತು ಭದ್ರತೆಯ ದೃಷ್ಟಿಯಿಂದನೂ ಕೂಡ ನೀರನ್ನು ಯಥೇಚ್ಛವಾಗಿ ಈ ಒಂದು ಭಾಗದಿಂದ ಕಾವೇರಿ ನದಿಗೆ ಕೂಡ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಕಾವೇರಿ ನದಿಗೆ ಈಗಾಗಲೇ 7000-8000 ಕ್ಯೂಸೆಕ್ಸ್ ಅನ್ನ ಗಂಟೆಗೆ ಒಂದ್ಸಲ ಬ್ಯಾಲೆನ್ಸ್ ಅನ್ನ ಮಾಡಿಕೊಂಡು ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದನೂ ಕೂಡ ನೀರನ್ನು ಹರಿಸಲಾಗ್ತಿದೆ. ಯಾಕಂದರೆ